ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೇನು ಸುದ್ದಿಯ ವಿಶೇಷ ಸಂಚಿಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಇವತ್ತು ಕೂಡ ನಿಮ್ಮ ಈ ಮತ್ತೇನು ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಹೊಸ ವಿಷಯನ ನಾನು ತೊಗೊಂಡು ಬಂದಿದ್ದೀನಿ. ಎಂದಿನಂತೆ ಭಾಳ ದಿನಗಳಿಂದ ನಾನು ಹೇಳ್ತಾನೆ ಇದ್ದೀನಿ, ಹೊಸ ವಿಷಯ ಆಗಲಿ ಅಥವಾ ಹೊಸ ಜಾಗ ಆಗಲಿ ಅಥವಾ ಸಮಾಜದಲ್ಲಿ ಹೊಸ ಕಲಾವಿದರು ಯಾರಾದರೂ ಇದ್ದರೂ ಕೂಡ ಅವರನ್ನು ಗುರುತಿಸೋ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಮುಂದೆ ಮತ್ತೊಬ್ಬರು ಹೊಸ ಕಲಾವಿದರು ಇದ್ದಾರೆ. ಅವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಅವರೇ ಹೇಳ್ತಾರೆ. ಅವ್ರ ಬಗ್ಗೆ ತಿಳ್ಕೊಂಡು ಅವ್ರು ಏನೇನು ಮಾಡ್ತಾರೆ ಅಂತ ನಾನೆಲ್ಲ ಇವತ್ತು ನಿಮ್ಗೆ ತೋರಿಸ್ತೀನಿ. ಸೊ ಪ್ಲೀಸ್ ಅಲ್ಲಿವರೆಗೂ ಪೂರ್ತಿಯಾಗಿ ವೀಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಅವ್ರ ಪೂರ್ತಿ ವೀಡಿಯೋನ ನೋಡುತ್ತಾ ಆ ಕಲಾವಿರಿಗೆ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನಾವು ಓವರ್ ಟು ಸರ್ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಅಂತ. ನಾನು ಮೂಲತಃ ವೃತ್ತಿಯಲ್ಲಿ ಉಪನ್ಯಾಸಕನಾಗಿದ್ದೆ. ಸುರಪುರದಲ್ಲಿ ಜನನಿ ಮಹಿಳಾ ಪದವಿ ಮಹಾವಿದ್ಯಾಲಯ ಮತ್ತು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುರಪುರ ಮತ್ತು ಸರ್ಕಾರಿ ಪದವಿ ಮಹಾವಿದ್ಯಾಲಯ ಯಾದಗಿರಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಸುಮಾರು 12 ವರ್ಷ ಉಪನ್ಯಾಸಕನಾಗಿ ಕೆಲಸವನ್ನು ನಿರ್ವಹಿಸಿ ಜುಲೈ 5, 2021ರಂದು ಸಿಂಧನೂರಿನ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿಯಲ್ಲಿ ಬೆರಳಚ್ಚುಗಾರನಾಗಿ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ನೇಮಕಾತಿಯನ್ನು ಹೊಂದಿ ಇವಾಗಿಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು 4 ವರ್ಷದಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಈ ವೃತ್ತಿಗೆ ಬರೋದಕ್ಕಿಂತ ಮುಂಚೆನೇ ನಾನು ಉಪನ್ಯಾಸಕನಾಗಿದ್ದರಿಂದ ಸಾಮಾನ್ಯವಾಗಿ ಸಾಹಿತ್ಯದ ಕಡೆಗೆ, ಕಲೆಯ ಕಡೆಗೆ ನನಗೆ ಸ್ವಲ್ಪ ಒಲವಿತ್ತು. ಆದರೆ ಆ ಉಪನ್ಯಾಸಕ ವೃತ್ತಿಯನ್ನು ಬಿಟ್ಟು ಈ ಕಡೆ ಬಂದರೂ ಸಹಿತ ಇವತ್ತಿಗೂ ಕೂಡ ನಾನು ಸಾಹಿತ್ಯಿಕವಾಗಿ ಮತ್ತು ಈ ಒಂದು ಕಲೆಯ ಬಗ್ಗೆ ಯಾವತ್ತೂ ಕೂಡ ಅಭಿರುಚಿಯನ್ನು ಕಳ್ಕೊಂಡಿಲ್ಲ. 2019-20ನೇ ವರ್ಷದಲ್ಲಿ ಕೊರೋನಾ ಬಂತು, ತಮಗೆಲ್ಲ ಗೊತ್ತು. ಈ ಕೊರೋನಾ ಬಂದಂಥ ಸಮಯದಲ್ಲಿ ಲಾಕ್ಡೌನ್ ಆಗಿತ್ತು ಮತ್ತು ಮನೆಯಿಂದ ಹೊರಗಡೆ ಹೋಗದೇ ಇರುವಂಥ ಪರಿಸ್ಥಿತಿ ಇತ್ತು. ಹೀಗಾಗಿ ಮನೆಯಲ್ಲಿ ಸಮಯ ಕಳೆಯೋದಕ್ಕಾಗಿಯೇ ಪ್ರಾರಂಭಿಸಿದಂತಹ ಈ ಒಂದು ಕಲೆ ಅಂದರೆ ನೀವು ಕಲ್ತಿದ್ದೆ ಆ್ಯಕ್ಚುಲಿ ಪೂರ್ತಿ ಕಲ್ತಿದ್ದೆ ಕೊರೋನಾ ಟೈಮಲ್ಲಿ. ಮತ್ತು ನಾನಿವಾಗ 2 ಪುಸ್ತಕಗಳನ್ನು ಬರೆದಿದ್ದೀನಿ. ಒಂದು ಕೊರೋನಾ ಕಾಲದ ತಲ್ಲಣಗಳು ಬಟಾ ಬಯಲು ಅಂತ, ಮತ್ತು ಮೊನ್ನೆ ಒಂದು 2-3 ತಿಂಗಳ ಹಿಂದೆ ಇನ್ನೊಂದು ಪುಸ್ತಕ ಬೆತ್ತಲೆ ಹರಕೆ ಅಂತ ಅದೊಂದು ಪುಸ್ತಕ ಬಿಡುಗಡೆ ಆಯಿತು. ಇವತ್ತು ಈ ಬಟಾ ಬಯಲು ಅನ್ನುವಂತಹ ಕೊರೋನಾ ಕಾಲದ ತಲ್ಲಣಗಳು ಅನ್ನುವಂಥ ಪುಸ್ತಕ ಹುಟ್ಟಿದೆ ಕೊರೋನಾ ಟೈಮ್ನಲ್ಲಿ. ಏನಿತ್ತು ಆ ಕೊರೋನಾ ಟೈಮಲ್ಲಿ ಜನರ ಪರಿಸ್ಥಿತಿ ಏನಾಯಿತು, ಅವ್ರ ಜೀವನ ಶೈಲಿ ಹೆಂಗೆ ಬದಲಾಯಿತು, ಒಬ್ರಿಗೊಬ್ಬರ ಮನಸ್ಥಿತಿ ಯಾವ ರೀತಿ ಬದಲಾಯಿತು, ಜನರ ನಿಜವಾಗಿರುವಂತಹ ಒಂದು ಬದುಕು ಯಾವ ರೀತಿ ಇತ್ತು, ಅದನ್ನು ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಕಣ್ಣಿಗೆ ಕಂಡದ್ದನ್ನೇ, ಯಾವುದು ಕಾಲ್ಪನಿಕ ಅಲ್ಲ, ಕಣ್ಣಿಗೆ ಕಂಡದ್ದನ್ನೇ ಯಥಾವತ್ತಾಗಿ ಅಕ್ಷರಗಳ ರೂಪದಲ್ಲಿ ಆ ಘಟನೆ ಏನೇನಾಯಿತು, ಜನ ತಮ್ಮವ್ರನ್ನ ಕಳ್ಕೊಂಡು ಯಾವ ರೀತಿ ಅತ್ಯಾಚಾರ ಆದರು, ಇವೆಲ್ಲಗಳನ್ನು ಆ ಒಂದು ಸಂದರ್ಭಕ್ಕನುಗುಣವಾಗಿ ಎಲ್ಲವನ್ನು ಕೂಡ ಆ ಒಂದು ಪುಸ್ತಕದಲ್ಲಿ ದಾಖಲಿಸಿದ್ದೇನೆ. ಅದಲ್ಲದೆ ಮತ್ತೆ ಈ ರೀತಿಯ ಅರಳಿ ಮರದ ಎಲೆಗಳಲ್ಲಿ ಈ ಕಲಾಕೃತಿಗಳನ್ನು ಮಾಡುವಂಥ ಒಂದು ಹವ್ಯಾಸವನ್ನು ಮೈಗೂಡಿಸಿಕೊಂಡೆ. ಅದಲ್ಲದೆ ಇವತ್ತಿಗೂ ಕೂಡ ಸಮಯ ಇದ್ದಾಗ 2ನೇ ಶನಿವಾರ, 4ನೇ ಶನಿವಾರ, ರವಿವಾರ ಮತ್ತು ಕಚೇರಿ ಸಮಯದ ನಂತರ 5:30 ನಂತರ ಅಥವಾ ಕಚೇರಿ ಸಮಯಕ್ಕಿಂತ ಮುಂಚೆ ಸಮಯ ಸಿಕ್ಕಾಗಲೆಲ್ಲ ಈ ರೀತಿಯಾಗಿರುವಂಥ ಒಂದು ಹವ್ಯಾಸವನ್ನು ನಾನು ಮಾಡ್ತಾ ಇರ್ತೇನೆ. ಇತ್ತೀಚೆಗೆ ಸುಮಾರು ಈಗ ಒಂದು 5-6 ವರ್ಷಗಳಿಂದ ಸುಮಾರು ಒಂದು 1000ಕ್ಕಿಂತ ಹೆಚ್ಚಿನ ಕಲಾಕೃತಿಗಳನ್ನು ಕೂಡ ನಾನು ರಚನೆ ಮಾಡಿದ್ದೀನಿ. ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಎಕ್ಸಿಬಿಷನನ್ನು ಮಾಡಿದ್ದೀನಿ. ಮತ್ತು ನಮ್ಮ ದೇಶದ, ರಾಜ್ಯದ ಗಣ್ಯರಿಗೂ ಕೂಡ ಇವುಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದೀನಿ. ಎಷ್ಟೋ ಜನ ತಮ್ಮ ಆತ್ಮೀಯರ ಹುಟ್ಟುಹಬ್ಬಕ್ಕೆ ಮತ್ತು ವಿವಾಹಕ್ಕೆ ಮತ್ತು ಇನ್ನಿತರ ವಿಶೇಷ ಸಂದರ್ಭಗಳಲ್ಲಿ ಉಡುಗೊರೆ ರೂಪದಲ್ಲಿ ಕೊಡಲಿಕ್ಕೆ ಅವ್ರ ಭಾವಚಿತ್ರಗಳನ್ನು ಕೊಟ್ಟು ಆ ಎಲೆಗಳ ಮೇಲೆ ಫೋಟೋಗಳನ್ನು ಅವರು ಮಾಡಿಸ್ತಾರೆ. ಈಗಾಗಲೇ ನಾನು ಮಾಡಿರುವಂಥ ಕಲಾಕೃತಿಗಳು ಸ್ವಿಟ್ಜರ್ಲ್ಯಾಂಡ್ ಮತ್ತು ದುಬೈ ಶೇಖ್ ಅವರು ಕೂಡ ಇಲ್ಲಿಂದ ರಫ್ತಾಗಿದೆ. ವೀಕ್ಷಕರೇ, ಈ ಡಿಸೈನ್ ನಿಮ್ಗೆ ತೋರಿಸ್ತಿದ್ದೀನಿ. ಇದೇನಿದೆಯಲ್ಲ, ಇದು ಫ್ರೇಮ್ ಹಾಕಿದ್ದಾರೆ. ಇದ್ರೊಳಗೆ ಒಂದು ಎಲೆ ಇದೆ. ನೀವು ಆಲ್ಮೋಸ್ಟ್ ಎಲ್ಲ ರೀಲ್ಗಳಲ್ಲಿ ನೋಡಿರ್ತೀರಿ. ಈ ಎಲೆ ಇದೆಯಲ್ಲ, ಎಲೆನೇ ನೀಟಾಗಿ ಡ್ರಾಯಿಂಗ್ ಹಾಕ್ಕೊಂತಾರೆ. ಡ್ರಾಯಿಂಗ್ ಹಾಕೊಂಡ್ಬಿಟ್ಟು ಅವ್ರಿಗೆ ಟೈಮ್ ಭಾಳ ಪೇಷನ್ಸ್ ಕೊಟ್ಟು ತಮಗೆ ಬೇಕಾದ ಭಾಗನ ಕಟ್ ಮಾಡಿಬಿಟ್ಟು ಒಂದು ಡ್ರಾಯಿಂಗ್ ಮಾಡ್ತಾರೆ. ಈಗ ಸರ್ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ತಿದೆ ಯಾರ್ದಂತ, ಲೋಕಮಾನ್ಯ ತಿಲಕರದಂತ. ಸೊ ಈ ರೀತಿ ಕಲಾಕೃತಿಗಳನ್ನ ಸುಮಾರು 1000ಕ್ಕಿಂತ ಹೆಚ್ಚು ಮಾಡಿದ್ದಾರೆ. ಅವರೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನಾನು 1 by 1 ತೋರಿಸ್ತೀನಿ. ಈಗ ನಾನು ಅವ್ರ ಹತ್ರ ಕೇಳೋದೇನಂತಂದ್ರೆ, ಇದಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೆ ಸರ್? ಸರ್, ಆರಂಭದಲ್ಲಿ ನಾನು ಇದನ್ನು ಟ್ರೈ ಮಾಡಬೇಕಾದ್ರೆ 1 ಗಂಟೆ 1.5 ಗಂಟೆವರೆಗೂ
ಟೈಮ್ ಹಿಡಿತಾ ಇತ್ತು. ಅದು ದಿನಾಲೂ ನಾವು ಇದನ್ನು ಮಾಡಿ 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 ಪ್ರಾಕ್ಟೀಸ್ ಮೇಕ್ ಮ್ಯಾನೆ ಪರ್ಫೆಕ್ಟ್ ಅನ್ನುವಂಥ ಗಾದೆ ಮಾತಿನಂಗೆ ಇವಾಗ ಒಂದು 15 ನಿಮಿಷದಲ್ಲಿ ಒಂದು ಕಲಾಕೃತಿಯನ್ನು ಮಾಡಲಿಕ್ಕೆ ಸಾಧ್ಯ. ವೆರಿ ಗುಡ್. 15 ನಿಮಿಷದಲ್ಲಿ ಒಂದು ಕಲಾಕೃತಿಯನ್ನು ಮುಕ್ತಾಯ ಮಾಡ್ತೀನಿ. ಅಲ್ಲ ಸರ್, ಇವು ಮಾಡಿ ಹಿಂಗೆ ಫ್ರೇಮ್ ಹಾಕ್ತಿರಲ್ಲ, ಏನು ನಿಮಗೇನು ಡಾನರ್ ಏನು ಇರ್ತಾರೋ ಅಥವಾ ನೀವೇ ಹಿಂಗೆ ಫ್ರೇಮ್ ಹಾಕಿ ಇಡ್ಬೇಕಂತ? ನಾನು ಇದು ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದು ಉದ್ದೇಶ ಕೇಳ್ತಿದ್ದೀನಿ. ನಿಜವಾಗಲೂ ಈ ಫ್ರೇಮ್ ಹಾಕಿ ಎಕ್ಸಿಬಿಷನ್ ಮಾಡಬೇಕು ಅನ್ನುವಂತಹ ಪರಿಕಲ್ಪನೆ ಬಂದದ್ದೇ ಒಂದು ರೋಚಕವಾಗಿರುವಂಥದ್ದು. ಇವಾಗ ನಾನು ಸುರಪುರದಲ್ಲೇ ಇಂತಹ ಒಂದು ಕಲಾಕೃತಿಗಳನ್ನು ಮಾಡ್ತಿರ್ಬೇಕಾದ್ರೆ ಅದು ಎಲ್ಲಿ ಬೆಳಕಿಗೆ ಬಂದಿರಲಿಲ್ಲ. ನಾನು ಕಲಾಕೃತಿಗಳನ್ನು ತಯಾರಿಸಿ ಸುಮ್ಮನೆ ಪುಸ್ತಕದಲ್ಲಿಟ್ಟು ಅದನ್ನಷ್ಟೇ ಡ್ರೈ ಮಾಡಿ ಸುಮ್ಮನೆ ಯಾವಾಗಾದರೂ ಮನಸ್ಸಿಗೆ ಒಂದು ಖುಷಿ ಆಗೋ ಸಂದರ್ಭದಲ್ಲಿ ಅವುಗಳನ್ನು ನೋಡಿ ಖುಷಿ ಪಡ್ತಾ ಇದ್ವಿ. ಆದರೆ ಒಂದು ಬಾರಿ ಈ ಸಿಂಧನೂರಿನಲ್ಲಿ LBK ಮತ್ತು ನೋಬಲ್ ಅನ್ನುವಂತಹ ಒಂದು ಶಿಕ್ಷಣ ಸಂಸ್ಥೆ ಇದೆ. ಆ LBK ಮತ್ತು ನೋಬಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪರಶುರಾಮ್ ಮಲ್ಲಾಪುರ್ ಅಂತವರು ನಮ್ಮ ಗೆಳೆಯರವರು. ನಾವು ಅವರು 2006-07ರಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಕ್ಲಾಸ್ಮೇಟ್, ನಾವು ಸೋಷಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ. ಅವರೊಂದು ಬಾರಿ ನಮ್ಮ ಮನೆಗೆ ಬಂದಾಗ ಇಂಥ ಒಂದು ಕಲಾಕೃತಿ ನಮ್ಮ ಮನೇಲಿ ಸಿಗ್ತೇವ್ರಿಗೆ ಕೈಯಲ್ಲಿ ಸಿಕ್ಕಾಗ ಅವ್ರು ಕೇಳಿದರು ಇದೇನು ಅಂತ. ಇಲ್ಲ, ಈ ರೀತಿ ಅರಳಿ ಮರದ ಎಲೆಯಲ್ಲಿ ನಾವು ಕಲಾಕೃತಿಗಳನ್ನು ಮಾಡುವಂಥ ಹವ್ಯಾಸ ಅಂತ ಹೇಳಿದೆ ಅವರಿಗೆ. ಅಲ್ಲ, ಅದನ್ನು ಮಾಡಿ ಹೆಂಗೆ ಇಟ್ಟಿದ್ದೀರಲ್ಲ ಅಂತ ಕೇಳಿದರು ಅವರು. ಮತ್ತು ಏನು ಮಾಡಬೇಕಂತ ಕೇಳಿದೆ. ಇಲ್ಲ, ಒಂದು ಐಡಿಯಾ ಮಾಡೋಣ, ಇದನ್ನು ನಾವು ಎಕ್ಸಿಬಿಷನ್ ಮಾಡಿದ್ರೆ ಹೆಂಗೆ ಅಂತ ಹೇಳಿದರು ಅವರು. ಎಕ್ಸಿಬಿಷನ್ ಮಾಡ್ಬೇಕಂದ್ರೆ ಅದಕ್ಕೆ ಈ ರೀತಿ ಖರ್ಚು ಬರ್ತದೆ ಭಾಳ, ಮತ್ತು ಅವೆಲ್ಲ ಫ್ರೇಮ್ ಗೇಮ್ ಹಾಕಬೇಕು ಅಂತ. ಅವರೇಂದ್ರು, ಇಲ್ಲ ಇದರ ಎಕ್ಸಿಬಿಷನ್ ಮಾಡೋಣ, ಈ ಫ್ರೇಮಿಗೆ ಏನು ಖರ್ಚು ಬರ್ತದೆ ಎಲ್ಲವನ್ನು ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯಿಂದನೇ ನಾವು ಮಾಡಿಸ್ಕೊಡ್ತೀವಿ. ಅದನ್ನು ನಮ್ಮ ಮಕ್ಕಳಿಗೆ ಅದರ ಕಲೆ ಬಗ್ಗೆ 4 ಜನರಿಗೆ ಗೊತ್ತಾಗಲಿ, ಈ ಕಲೆ 4 ಜನರಿಗೆ ಗೊತ್ತಾಗದಾಗ ಮಾತ್ರ ಈ ಕಲೆಗೂ ಮತ್ತು ಕಲಾವಿದರಿಗೂ ಒಂದು ಬೆಲೆ ಬರ್ತದೆ ಅನ್ನುವಂಥ ಮಾತಿನಿಂದ ಅವ್ರೇನು ಮಾಡಿದರು, ಎಲ್ಲ ಫ್ರೇಮ್ಗಳಿಗೂ ತಮ್ಮ ಶಿಕ್ಷಣ ಸಂಸ್ಥೆಯಿಂದಲೇ ಈ ಒಂದು ಫ್ರೇಮ್ಗಳನ್ನು ಹಾಕ್ಸಿದ್ರು. ಅವರು ಶಿಕ್ಷಣ ಸಂಸ್ಥೆಯಿಂದನೇ ಫ್ರೇಮ್ಗಳನ್ನು ಹಾಕ್ಸಿದ್ರು. ಇದರಿಂದ ನಾವು ಇಲ್ಲೇ ಸಿಂಧನೂರಿನಲ್ಲಿ ಸ್ತ್ರೀ ಶಕ್ತಿ ಭವನ ಅಂತ ಒಂದು ಎಕ್ಸಿಬಿಷನ್ ಸೆಂಟರ್ ಇದೆ, ದೊಡ್ಡ ಹಾಲು. ಈ ಸ್ತ್ರೀ ಶಕ್ತಿ ಭವನದಲ್ಲಿ ಒಂದು 2 ವರ್ಷದ ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಎಕ್ಸಿಬಿಷನ್ ಮಾಡಿದ್ದೀವಿ ಸರ್. ಇದನ್ನ ಸರ್? ಹೌದು. ಸುಮಾರು ಒಂದು 40 ಕಾಲೇಜುಗಳಿಂದ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಈ ಒಂದು ಕಲೆಯನ್ನು ವೀಕ್ಷಿಸಿದರು. ಅದಲ್ಲದೆ ನಮ್ಮ ಸುರಪುರ, ಯಾದಗಿರಿ, ಬೆಂಗಳೂರು ಮತ್ತು ಸಂಡೂರು ಮತ್ತು ಸಿಂಧನೂರಿನ ವಿವಿಧ ಭಾಗಗಳಲ್ಲಿ ಹಲವು ಕಡೆ ಈ ಒಂದು ಕಲಾಕೃತಿಗಳನ್ನು ನಾವೇನು ಮಾಡಿದ್ದೀವಿ, ಪ್ರದರ್ಶನ ಮಾಡಿದ್ದೀವಿ. ಎಲ್ಲ ಕಡೆಯಿಂದ ಬಹಳ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬಂದಿರುವಂಥದ್ದು. ಮತ್ತು ಭಾಳಷ್ಟು ಜನ ಈ ಒಂದು ಕಲಾಕೃತಿಗಳನ್ನು ನೋಡಿ ಖುಷಿಯಾಗಿ ಒಂದು ಅಭಿನಂದನಾ ಪತ್ರಗಳನ್ನು ಕೊಟ್ಟಿರುವಂಥದ್ದು ಕೂಡ ಬಹಳ ಖುಷಿಯ ಸಂಗತಿ ಅಂತ ಹೇಳ್ಬೋದು. ಇದೇ ಕಾರಣ ನಿಮಗೆ ಪ್ರಶಸ್ತಿ ಕೂಡ ಬಂದಲ್ಲ ಸರ್? ಹೌದು ಸರ್. ಇದೇ ಒಂದು ಕಲೆಗೆ ಸುಮಾರು 2 ರಾಜ್ಯ ಪ್ರಶಸ್ತಿಗಳು ಮತ್ತು 3 ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ಕೂಡ ಬಂದಿರುವಂಥದ್ದು. ಬೆಂಗಳೂರಿನ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ರಾಜ್ಯ ಕಲಾರತ್ನ ಪ್ರಶಸ್ತಿಯನ್ನು ಕೂಡ ಬಂದಿದೆ. ಇಲ್ಲಿದೆ ಸರ್. 2023 ಡಿಸೆಂಬರ್ 23ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ರಾಜ್ಯ ಪ್ರಶಸ್ತಿಯನ್ನು ಕೂಡ ಈ ಒಂದು ಕಲೆಯನ್ನು ಗುರುತಿಸಿ ಕೊಟ್ಟಿರುವಂಥದ್ದು. ಮತ್ತು ಮೊನ್ನೆ ಕಳೆದ ತಿಂಗಳು 25ನೇ ತಾರೀಕು ಕರ್ನಾಟಕ ಕನ್ನಡ ಜನಪದ ಪರಿಷತ್ ವತಿಯಿಂದ ನಮ್ಮ ನಾಡಿಗೆ ಜನಪದ ಒಂದು ಸಾಹಿತ್ಯದಲ್ಲಿ ಮತ್ತು ಜಾನಪದದಲ್ಲಿ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಟ್ಟಿರುವಂತಹ ನಾಡೋಜ SK ಕರೀಂ ಖಾನ್ ರವರ ಹೆಸರಿನಲ್ಲಿ ನೀಡುವಂತಹ ರಾಜ್ಯ ಪ್ರಶಸ್ತಿಯನ್ನು ಕೂಡ ಹೋದ ತಿಂಗಳು 25ನೇ ತಾರೀಕು ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಜನಪದ ಪರಿಷತ್ನವರು ರಾಜ್ಯ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಿರುವಂಥದ್ದು. ಅದಲ್ಲದೆ ಮತ್ತು ನಮ್ಮ ಸುರಪುರದ ಜಾಗೃತ ಸೇವಾ ಸಂಘದವರು ಸಗರನಾಡ ಸಿರಿ ಪ್ರಶಸ್ತಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ವೀರಕೇಸರಿ ರಾಜ್ಯ ಪ್ರಶಸ್ತಿ ಮತ್ತು ಅದಲ್ಲದೆ ಬೇರೆ ಬೇರೆ ಇತರ ಸಂಘಟನೆಗಳು ಕೂಡ ಈ ಒಂದು ಕಲೆಯನ್ನು ನೋಡಿ ಅವರು ಕೂಡ ಪ್ರಶಸ್ತಿಯನ್ನು ಕೊಟ್ಟು ಇಲ್ಲಿ ಗೌರವಿಸಿರುವಂಥದ್ದು. ಪ್ರೆಸೆಂಟ್ ನಿಮ್ಮಲ್ಲಿ ಇಷ್ಟಿದಾವ್ರಲ್ರಿ? ಹೌದು ಸರ್. ಟೋಟಲ್ ನನ್ನ ಕಡೆ ಇರುವಂಥ ಸುಮಾರು ಒಂದು 50-60 ಇದಾವೆ ಸರ್ ಫ್ರೇಮ್ ಹಾಕಿದ್ದು. ಸ್ನೇಹಿತರೆ, ಇದು ಗವಿಸಿದ್ದೇಶ್ವರ ಸ್ವಾಮೀಜಿಗಳದ್ದು ಹೆಂಗಿದೆಪ್ಪ ಅಂತಂದ್ರೆ ಸಾಕ್ಷಾತ್ ಗವಿಸಿದ್ದೇಶ್ವರ ಕೊಪ್ಪಳ ಮಠದ ಮುತ್ಯವರು, ನಮ್ಮ ಗಣೇಶ ಮತ್ತು ಮಹಾರಾಣಾ ಪ್ರತಾಪ್ ಸಿಂಹ, ಹಿಂದೂ ಹೃದಯ ಸಾಮ್ರಾಟ್ ಸುಭಾಷ್ ಚಂದ್ರ ಬೋಸ್, ಸುಭಾಷ್ ಚಂದ್ರ ಬೋಸ್ ಆರ್ಮಿ ಡ್ರೆಸ್ ಹಾಕೊಂಡು ಬಂದವ್ರ ಥರನೇ ಇದ್ದಾರೆ. ಇವರು ಭಗವಾನ್ ಮಹಾವೀರ. ನಿಮ್ಗೆಲ್ಲರೂ ತೋರಿಸ್ತಾ ಇದ್ದೆ ನಾನು. ಕನ್ನಡ ಮೊದಲನ ವಚನಕರ್ತ ಅಕ್ಕ ಮಹಾದೇವಿ,
ಈ ಎಲೆನೇ ಯೂಸ್ ಮಾಡಿಕೊಂಡು ಈ ಹೌದು ಸರ್. ಕೂದಲುಗಳು ಕೂಡ ಒಂದು ಕೂದಲು ಕೂಡ ಮಿಸ್ ಆಗಿರ್ಬಾರ್ದು. ವಾ ಏನು ಟ್ಯಾಲೆಂಟ್ ಎಂತ ಟ್ಯಾಲೆಂಟ್ ಇದೆ ಅಂತೀನಿ. ನಾವು ಒಂದು ಬಾರಿ ಸರ್ ಈಗ ಎಲೆಯನ್ನ ಹಿಡ್ಕೊಂಡು ನಾವು ಆರ್ಟ್ ಮಾಡ್ಲಕ್ಕ ಕುಂತ್ರೆ ಆರ್ಟ್ ಮುಗಿಯೋವರೆಗೂ ಅದನ್ನ ಮಧ್ಯದಲ್ಲಿ ನಿಲ್ಸಂಗಿಲ್ಲ, ಅಥವಾ ಅರ್ಧ ಇವಾಗ ಮಾಡಿ ಅರ್ಧ ನಾಳೆ ಮಾಡೋಣ ಅನ್ನಂಗಿಲ್ಲ ಸರ್. ಯಾಕಂದ್ರೆ ಎಲೆ ಹಸೆ ಇರೋವಾಗ ಮಾತ್ರ ಅದನ್ನ ಅಷ್ಟೇ ಮುಗಿಸ್ಬೇಕು. ಹೌದು ಸರ್. ಇದು ನೋಡ್ರಿ ಅಬ್ದುಲ್ ಕಲಾಂ, ಇಲ್ಲಿ ನೋಡ್ರಿ ಅಬ್ದುಲ್ ಕಲಾಂ ಟೈ ಕೂಡ ಬಂದು ಇವ್ರು ನಮ್ಮ ಸುತಾರ್, ಇಬ್ರಾಹಿಂ ಸುತಾರ್ ಅವ್ರು ಯಾರಿಗೆ ಗೊತ್ತಿಲ್ಲ, ಆಜಾದ್. ಇಲ್ಲೊಂದು ವಿಶೇಷ ಫೋಟೋ ಇದೆ ನಮ್ಮ ಸುರ್ಪುರ್ ಮಂದಿ. 1857ರಂಗೆ ಮುನ್ನುಡಿ ಬರೆದಂಥ ಸುರ್ಪುರದ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕರು. ಎರಡು ತೇಟ್ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕರು ಎದ್ದು ಬಂದು ಕೂತಂಗಿದೆ. ಅಪ್ರಿಷಿಯೇಟಿಂಗ್ ಸರ್, ಇದು ಭಾಳ ನಮ್ಗೆ ಖುಷಿ ಆಗುತ್ತೆ ಈ ಥರ ನೋಡೋಕೆ. ಈ ಥರ ಇನ್ನೂ ಅಲ್ಲೊಂದಿಷ್ಟು ಇದ್ದಾವೆ, ನಾನು ಆಮೇಲೆ ತೋರಿಸ್ತೀನಿ. ಸರ್ ಕೂಡ ಏನೋ ಮಾತಾಡಿಸ್ತೀನಿ. ಸರ್ ಈಗ ಸದ್ಯ ನೀವು ಮಾಡಂದ್ರೆ ಮಾಡ್ತೀರಿ ಈಗ ಸದ್ಯ? ಹೌದು ಸರ್. ಮಾಡಂಬ್ರಿ ಈಗ ಸದ್ಯ ನಾವು ಇಲ್ಲಿ ಇನ್ನೊಂದು ವಿಶೇಷ ಹೇಳ್ತೀನಿ ನಿಮಗೆ. ಇಲ್ಲಿ ಬೇಂದ್ರೆ ಅವರ ಫೋಟೋವನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವು ಸ್ವಲ್ಪ ಗಮನಿಸಬೇಕು. ಯಾಕಂದರೆ ಒಂದು ಫ್ರೇಮನ್ನು ನಾವು ರೆಡಿ ಮಾಡಬೇಕಾದ್ರೆ, ಒಂದು ಎಲೆಯಲ್ಲಿ ಚಿತ್ರವನ್ನು ರೆಡಿ ಮಾಡಬೇಕಾದ್ರೆ ಆ ಚಿತ್ರದ ಅಂಗಾಂಗಗಳು, ಕಣ್ಣು, ಮೂಗು ಮತ್ತು ಇನ್ನಿತರ ಎಲ್ಲ ಅಂಗಾಂಗಗಳು ಕೂಡ ಯಾವುದಾದ್ರೂ ಒಂದು ಸಪೋರ್ಟು ಕೊಟ್ಟು ಅದನ್ನು ನಿಲ್ಲಿಸಬೇಕು. ಈಗ ಉದಾಹರಣೆಗೆ ಸ್ವಲ್ಪ ನೀವು ಜೂಮ್ ಮಾಡಿದ್ರೆ ಗೊತ್ತಾಗ್ತದೆ, ಇಲ್ಲಿ ಬೇಂದ್ರೆ ಅವರ ಕಣ್ಣುಗಳು, ಆ ಕಣ್ಣಿನ ಗುಡ್ಡೆಗಳು, ಕಣ್ಣುಗಳು ಮತ್ತು ಕಣ್ಣಿನ ಗುಡ್ಡೆಗಳು, ಆ ಗುಡ್ಡೆಗಳು ಅವರು ಹಾಕಿರುವಂತಹ ಕನ್ನಡಕ್ಕೆ ಅವ್ರು ಟಚ್ ಆಗಿರುವಂಥದ್ದು. ಮತ್ತೆ ಕನ್ನಡಕದ ಮೇಲೆ ಒಂದು ಅವರು ತಿಲಕವನ್ನು ಇಟ್ಟಿದ್ದಾರೆ, ಕುಂಕುಮ ತಿಲಕ. ಆ ತಿಲಕನು ಕೂಡ ಆ ಮೇಲಿರುವಂತಹ ಒಂದು ಸಣ್ಣ ಅರಳಿ ಮರದ ಆ ಕಡ್ಡಿಗೆ ಅದು ಜೇಂಟ್ ಆಗಿರುವಂಥದ್ದು. ಮತ್ತೆ ಅವರ ಮೀಸೆ ಅವರ ಮೂಗಿಗೆ ಜೇಂಟ್ ಆಗಿರುವಂಥದ್ದು. ಅಂದ್ರೆ ಈ ರೀತಿ ಯಾವುದಾದ್ರೂ ಒಂದು ಸಪೋರ್ಟು ಇದ್ರೇನೆ ಆ ಒಂದು ಅಂಗಾಂಗಗಳನ್ನ, ಮೂಗು, ಕಿವಿ, ಕಣ್ಣು, ಬಾಯಿಗಳನ್ನ ನಾವು ಸರಿಯಾಗಿ ಹೆಚ್ಚಿನ ಒಂದು ನಾರಿನಾಂಶ ಇರೋದ್ರಿಂದ, ಹೆಚ್ಚಿನ ಒಂದು ನರಗಳ ಜೋಡಣೆ ಈ ಒಂದು ಎಲೆಯಲ್ಲಿ ಇರೋದ್ರಿಂದ ಯಾವುದೇ ಒಂದು ಚಿಕ್ಕ ಚಿಕ್ಕ ಅಂಗಗಳು ಕೂಡ ಅದು ಕಟ್ ಆಗೋದಿಲ್ಲ. ನಾವು ಯಾವ ಆ್ಯಂಗಲ್ನಲ್ಲಿ ಯಾವ ರೀತಿ ಅದನ್ನು ನಾವು ಕಟ್ ಮಾಡ್ತೀವೋ ಅದು ಅಲ್ಲೇ ಉಳ್ಕೊಂಡ್ಬಿಡ್ತದೆ ಸರ್. ಯಾವುದೇ ಕಾರಣಕ್ಕೆ ಅದು ಬಿಡೋದಿಲ್ಲ. ಹೀಗಾಗಿನೇ ನಾವು ಇದಕ್ಕೆ ಅರಳಿ ಮರನೇ ಬಹಳ ಸೂಕ್ತವಾಗಿರುವಂಥ ಎಲೆ ಅಂತ ನಾವು ಇದನ್ನು ಆಯ್ಕೆ ಮಾಡ್ತೀವಿ. ರೈಟ್ ಸರ್. ಈಗ ಸದ್ಯ ರೀಸೆಂಟಾಗಿ ಈ ಥರ ಕಲಾವಿದರುಗಳು ಹೆಚ್ಚಿಗೆ ಆಗ್ಲಿಕ್ಕತ್ತಾರೆ, ಈ ಥರ ಮಾಡೋರು ಅನ್ನೋದು ಮೊದಲಿಂದ ಇದ್ದಾರೆ ಸರ್. ಹೆಂಗಾಗಿದೆ ಅಂದರೆ ಇವತ್ತಿನ ಕಾಲದಲ್ಲಿ ಜನರಿಗೆ ಪೇಷನ್ಸ್ ಕಡಿಮೆ ಆಗಿದೆ. ಎಲ್ಲ ರೆಡಿಮೇಡ್, ಎಲ್ಲ ಯೂಸ್ ಅಂತ್ರು ಇಲ್ಲ. ಯಾಕಂದ್ರೆ ನಾನು ಭಾಳ ರೀಲ್ಸಲ್ಲಿ ನೋಡ್ತಿರ್ತೀನಿ, ಹಿಂಗೆ ಫೋಟೋ ಹಿಡಿತಾರೆ, ರೀಲ್ ಮಾಡ್ತಾರೆ, ಅವ್ರ ಫೋಟೋ ಅವ್ರದೇ ಎಡಿಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಲ್ಲ, ನಮ್ಮಂತ ಕಲಾವಿದರಿಂದ ಅದನ್ನ ಮಾಡಿಕೊಂಡಿರ್ಬೋದು. ನಾನು ಸುಮಾರು ಈಗ ಭಾಳ 1000ಕ್ಕಿಂತ ಹೆಚ್ಚಿನ ಆರ್ಡರ್ಗಳನ್ನು ಮಾಡಿಕೊಟ್ಟಿದ್ದೀನಿ ಭಾಳ ಜನ. ಅದಕ್ಕೆ ನೀವೇನು ಪೇಮೆಂಟ್ ಅನ್ನು ಪೇ ಮಾಡ್ತಾರೆ? ಪೇಮೆಂಟ್ ಒಂದು ಫ್ರೇಮ್ಗೆ ಈಗ 500 ರೂಪಾಯಿ ಒಂದು ಫ್ರೇಮ್ಗೆ ನಮಗೆ ಎಕ್ಸ್ಪೆಂಡಿಚರ್ ಬರೋದು ಸರ್. ನಾವು ರೆಡಿ ಮಾಡಿ ಕೊಡ್ಲಿಕ್ಕೆ 500 ರೂಪಾಯಿ ಎಕ್ಸ್ಪೆಂಡಿಚರ್ ಬರ್ತದೆ. ಮತ್ತೆ ಇದನ್ನ ಫ್ರೀ ಕೊಟ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಅದಕ್ಕೆ ಯಾಕಂದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆದ್ರೂ ಸಹಿತ ಅವ್ರಿಗೂ ಬರ್ಡನ್ ಆಗಬಾರ್ದು, ಮತ್ತೆ ಅದ್ರ ಬೆಲೆ ಕಳ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಒಂದು ಫ್ರೇಮ್ಗೆ 1200 ರೂಪಾಯಿ ಏನ್ ಮಾಡ್ತೀನಿ, ಬಿಲ್ ಮಾಡ್ತೀನಿ. ಈಗ ಕೆಲವು ಜನ ಏನ್ ಮಾಡ್ತಾರೆ ಸರ್, ನಾನು ಮಾಡೋದು ರೇಖಾಚಿತ್ರ. ಇದು ರೇಖಾಚಿತ್ರ ಅಂತೀವಿ. ಬಹಳಷ್ಟು ಜನ ಏನ್ ಕೊಡ್ತಾರೆ, ಫೋಟೋಸ್ ಕೊಡ್ತಾರೆ. ಆದ್ರೆ ನನ್ನ ಫೋಟೋಸ್ ಒಂದು 90 to 95% ಮ್ಯಾಚಿಂಗ್ ಆಗ್ತದೆ. ಆಲ್ಮೋಸ್ಟ್ 90 to 95% ಅದು ಮ್ಯಾಚಿಂಗ್ ಆಗ್ತದೆ. ಅವರು ನಿರೀಕ್ಷೆ 100% ಮ್ಯಾಚಿಂಗ್ ಆಗಬೇಕು ಅನ್ನುವಂಥ ನಿರೀಕ್ಷೆ ಇರ್ತದೆ. ಆ ಟೈಮ್ನಲ್ಲಿ ಅವ್ರು ಎಷ್ಟೋ ಜನ ನಮ್ಮಲ್ಲಿ ಸುಮಾರು ಒಂದು 100 ಬಿದ್ದಿದ್ದಾವೆ ಸರ್. ಆರ್ಡರ್ ಕೊಟ್ಟು ಹೋಗಿದಾರ, ಅವರು ವಾಪಸ್ ತೊಗೊಂಡೋಗಿದ್ದಿಲ್ಲ. ಅಂದರೆ ನಾನು ಮಾಡೋದು ರೇಖಾಚಿತ್ರ. ಅವ್ರೇನು ನಿರೀಕ್ಷೆ ಮಾಡ್ತಾರೆ, ಡಿಜಿಟಲ್ ಆಗಿ ಬ್ಯಾನರ್ಗಳಲ್ಲಿ ಪ್ರಿಂಟ್ ಬಂದಂಗೆ, ಡಿಜಿಟಲ್ ಆಗಿ ಲ್ಯಾಬ್ನಲ್ಲಿ ಫೋಟೋಗಳು ಹೆಂಗೆ ಬರ್ತಾವೆ ಸರ್, ಆ ರೀತಿ ಬರ್ಬೇಕಂತ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ. ಬಟ್ ನಾನು ಮಾಡೋದು ರೇಖಾಚಿತ್ರ. ಅಂದರೆ ಈಗ 90ರಿಂದ 95% ಮ್ಯಾಚ್ ಆಗುತ್ತೆ. 100% ಅಂತ ಖಂಡಿತ ಆಗೋದಿಲ್ಲ. ಅಂದ್ರೆ ಈಗ ನಾನು ವೀಕ್ಷಕರಿಗೆ ಈ ವಿಡಿಯೋ ಮೂಲಕ ಹೇಳ್ಬೋದು, ನೀವೇನಾದ್ರೂ ಈ ತರ ನಿಮ್ದು ಒಂದು ಫೋಟೋ ಬೇಕು ಅನ್ನಂಗಿತ್ತಂದ್ರೆ ಸರ್ ಕಾಂಟ್ಯಾಕ್ಟ್ ಮಾಡ್ರಿ ಅಂತ. ಅವ್ರದ್ದು ಒಂದು ಕ್ಲೋಸ್ ಆಫ್ ಚೆನ್ನಾಗಿರೋದು ಒಂದು ಕ್ಲೋಸ್ ಆಫ್ ಫೋಟೋ ಕೊಟ್ರೆ ಆ ತರ ಫೋಟೋಸ್ ನಾನು ಮಾಡ್ಕೊಡ್ತೀವಿ.